ಮೂವಿ ಈಗ ತಾನೇ ನೋಡ್ಕೊಂಬಂದಿದ್ದೀವಿ. ಸೈಕಾಗೈತೆ. ಫಸ್ಟಲ್ಲೇ ಇದ್ದರೆ ನೆಮ್ಮದಿಯಾಗಿರ್ಬೇಕನ್ನೋ ಸಾಂಗ್ ಹಾಕ್ಬಿಟ್ಟು ಫುಲ್ಲು ಜೋಶು ಓಪನಿಂಗ್ ತ್ರಿಲ್ಲೇ ಕೊಟ್ಬಿಡ್ತಾರೆ. ಲಾಸ್ಟಲ್ಲಿ ಮಾತ್ರ ನೀವು ಕ್ಲೈಮ್ಯಾಕ್ಸಿ ನೀವು ನೋಡಿಬಿಟ್ರೆ ತಲೆಗೆ ಹುಳ ಬಿಡ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಸತ್ತಿದ್ದು ಯಾರು ಅಂತ ಗೊತ್ತಿಲ್ಲ. ಇನ್ನೊಂದು ಹೇಳ್ಬಿಡ್ತೀನಿ, ಈ ಮೂವಿ ಡಬಲ್ ಆ್ಯಕ್ಟಿಂಗು. ಬಾಸು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡೋರು, ಒಬ್ಬರು ವಿಲನ್ನು ಒಬ್ಬರು ಹೀರೋ. ಲಾಸ್ಟಲ್ಲಿ ಸತ್ತಿದ್ದು ಹೀರೋನ ವಿಲನ ನಿಮಗೆ ಗೊತ್ತಾಗಲ್ಲ. ಪಾರ್ಟ್ 2 ಬರುತ್ತೆ ಅಂತ ಎಲ್ಲ ಹೇಳ್ತವ್ರೆ. ನಾವು ವೆಯ್ಟ್ ಮಾಡ್ತಿದ್ದೀವಿ ಎಲ್ಲ ಅಭಿಮಾನಿಗಳು. ಬಾಸ್, ನೀವಿಲ್ದಲೇ ಈ ಪಿಕ್ಚರ್ ನೋಡೋಕ್ಕೆ ನಮಗೆ ಒಂಥರ ಬೇಜಾರಾಗುತ್ತೆ. ನೀವು ಕೊನೆ ಉಸಿರು ಇರೋವರೆಗೂ ಸತ್ತ ಮೇಲೂ ಕೂಡ ಇಲ್ಲಿರ್ತೀರಾ, ಈ ಹೃದಯದಲ್ಲಿ ಇರ್ತೀರಾ. ನೀವು ಯಾವಾಗ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಅಚ್ಚನೆ ಹಾಕ್ಸ್ಕೊಂಬಿಟ್ರಿ, ಹೃದಯದ ಒಳಗಡೆನೇ ಹೋಗ್ಬಿಟ್ರಿ. ನೀವು ಎದೆಯಲ್ಲಿದ್ದೀರಾ, ನೀವು ಇದ್ದೇ ಇರ್ತೀರಾ, ಕೊನೆ ಸಾಯೋವರೆಗೂ ಇರ್ತೀರಾ. ಜೈ ಡಿ ಬಾಸ್, ಡಿ ಬಾಸ್, ಡಿ ಬಾಸ್, ಡಿ ಬಾಸ್. ಅಂಬಾಸು ಯಾರು? ಚಾಲೆಂಜಿಂಗ್ ಸ್ಟಾರು, ನಮ್ಗೆಲ್ಲ ದೇವರು. ಬಾಸ್ ಬಾಸ್ ಡಿ ಬಾಸ್, ಜೈ ಡಿ ಬಾಸ್. ಜೈ ಡಿ ಬಾಸ್. ನಮಸ್ಕಾರ, ನನ್ನ ಹೆಸರು ಪುನೀತ್ ಅಂತ. ನಾನು ಮಾರ್ನಿಂಗ್ ಶೋನೇ ಬಂದಿದ್ದೆ. ನಾನು 5 o'clockಗೆ ಬಂದು ಸೆಲೆಬ್ರೇಷನ್ ಮಾಡ್ಕೊಂಡು ಆಮೇಲೆ ಶೋ ಒಳಗಡೆ ಹೋಗಿ ಶೋ ನೋಡಿ ಬ್ಲಾಸ್ಟ್ ಮಾಡಿ ಫುಲ್ಲು ಹಿಂದಿಯಾಗಿದೆ. ಸ್ಟೋರಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ವೆಯ್ಟ್ ಮಾಡಿದ್ಕೋ ವರ್ತಿಟ್ಟು. ಅದೇ ಹೇಳ್ದಂಗೆ ಡಬಲ್ ಆ್ಯಕ್ಟಿಂಗು, ಕ್ಲೈಮ್ಯಾಕ್ಸ್ ಮಾತ್ರ ಥ್ರಿಲ್ಲಾಗಿದೆ. ಎಕ್ಸ್ಪೆಕ್ಟ್ಗಿಂತ ಅನ್ಎಕ್ಸ್ಪೆಕ್ಟೆಡು. ಸೊ ಟ್ವಿಸ್ಟು ಅಷ್ಟೇ ಹಂಗೆ ಇದೆ. ನಮಗೆ ಫಸ್ಟ್ ಹಾಫಲ್ಲಿ ನಾನು ನೋಡ್ಕೊ ಬಂದಾಗಲೇ ಒಂಥರ ಏನಿದೇನು ಅರ್ಥ ಆಗ್ತಿಲ್ಲ ಅಂದ್ಕೊಳ್ಳಿ. ಸೆಕೆಂಡ್ ಹಾಫು ಸಖತ್ತಾಗಿತ್ತು, ನೆಕ್ಸ್ಟ್ ಲೆವೆಲು. ಹಾಗೆ ಪ್ರಸನ್ನ ಚಿತ್ರಮಂದಿರ ಓನರ್ಗಾಗಿರಲಿ, ಸಿಬ್ಬಂದಿಗಳಿಗೆ, ಜೊತೆಗೆ ಪೊಲೀಸವ್ರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ತುಂಬ ಚೆನ್ನಾಗಿ ನಮಗೆ ಇಲ್ಲಿ ಇದು ಮಾಡಿಕೊಟ್ಟಿದ್ದಾರೆ. ಯಾವುದೇ ಥರ ತೊಂದರೆ ಮಾಡಿಲ್ಲ. ಕೇಳಿದ ತಕ್ಷಣ ಒಳಗಡೆ ಬಿಟ್ಟಿದ್ದಾರೆ. ಮೇಲ್ಗಡೆ ಕಟೌಟ್ಗೆಲ್ಲ ಇದು ಮಾಡೋಕ್ಕೆ ನಮ್ಮ ಪ್ರಮೋದ್ ಬಿಟ್ಟಿರೋ ಡ್ರಾಯಿಂಗ್ಸ್ ಇದೆ ಇಲ್ಲಿ. ಸೊ ದಯವಿಟ್ಟು ಅದನ್ನು ತೋರಿಸಿ, ಅದನ್ನು ಅವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮ ಕನ್ನಡದವ್ರನ್ನ ಬೆಳಿಬೇಕು, ಇದ್ದರೆ ನೆಮ್ಮದಿಯಾಗಿರಬೇಕು. ನಮ್ಮ ಬಾಸ್ ಹೇಳ್ಬಿಟ್ಟಿದ್ದಾರೆ. ಜೈ ಡಿ ಬಾಸ್, ಜೈ ಡಿ ಬಾಸ್. ಸಿನಿಮಾದಲ್ಲಿ ನಮ್ಮ ಬಾಸ್ದು ಆ್ಯಕ್ಟಿಂಗ್ ಇಷ್ಟ ಆಯಿತು, ಮತ್ತು ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸು, ಅದು ಸ್ಕ್ರೀನ್ ಪ್ರೆಸೆನ್ಸು ಸಖತ್ತಾಗಿ ಕೊಡ್ತಾರೆ ಎಂಟ್ರಿಗಳನ್ನ. ಅವ್ರ ಲುಕ್ಕು, ಅವ್ರನ್ನೊಂದು ಸಲ ಕಣ್ಣೆತ್ತಿಂಗ್ ತೋರಿಸ್ತಾರೆ ಸ್ಕ್ರೀನ್, ಅದೇ ಸಾಕು ನಮಗೆ. ನೆಕ್ಸ್ಟ್ ಲೆವೆಲ್. ಆ ಬಾಡೂಟ ಆಗ್ಬಿಟ್ಟೈತೆ ನಮಗೆ. ಹಂಗೆ ಅನ್ನದಾನನೂ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಹೊಟ್ಟೆ ತುಂಬ ತಿನ್ಕೊಂಡು ಫಿಲಮ್ನ ನೋಡ್ಕೊಂಡು ದಯವಿಟ್ಟು ಮತ್ತೆ ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಬಂದು ತೋರಿಸಿ. ಪೈರಸಿ ಮಾಡಬೇಡಿ. ಪಾರ್ಟ್ 2ಗೆ ಯಾವುದೇ ಥರ ಇಂಟು ಕೊಟ್ಟಿಲ್ಲ. ಬಟ್ ಏನು ಅಂದರೆ ಅನ್ಎಕ್ಸ್ಪೆಕ್ಟೆಡು ತುಂಬ ಇದೆ. ಇದ್ರದ್ದು ಟ್ವಿಸ್ಟ್ಗಳು ತುಂಬ ಹೆಂಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ. ಸೀನ್ಗಳು ಮಾತ್ರ ಈ ವೆಯ್ಟ್ ಮಾಡಿದ್ಕೋ ವರ್ತಿಟ್ಟು. ಸತ್ಮೇಲೆ ಆತ್ಮನೇ ಹೇಳ್ಬೇಕು. ಜೈ ಡಿ ಬಾಸ್. ನಾ ಒಂದೇ ಒಂದು ಡೈಲಾಗ್ ಹೇಳ್ಬಿಡ್ತೀವಿ. ಒಂದೇ ಒಂದು ಡೈಲಾಗು. ಕರುನಾಡಿನ ಅಧಿಪತಿ, ಪ್ರೀತ್ಸೋರ್ಗೆ ಸಾರಥಿ, ಎತ್ತಿರಪ್ಪ ಆರತಿ, ಬಂದ್ರು ನಮ್ಮ ಭೂಪತಿ, ವಜ್ರದಂತ ಫೇಸು, ಪಕ್ಕಾ ಲೋಕಲ್ ಮಾಸು, ಇವಾಗ ಏನೇ ನಡೀಲಿ ಕೇಸು, ನಮ್ಗೆಲ್ಲ ದೇವರು. ಜೈ ಡಿ ಬಾಸ್. ಅಣ್ಣ, 1000 ಜನ 1000 ಹೇಳಲಿ, 1000 ಜನ 1000 ಹೇಳಲಿ, ನಾವೆಂದಿಗೂ ಡಿ ಬಾಸ್ ಅಭಿಮಾನಿಯೇ. ಜೈ ಡಿ ಬಾಸ್, ಜೈ ಡಿ ಬಾಸ್. ಬ್ರೋ ಇಲ್ಲ, ಇವಾಗ ನೋಡಬೇಕು. ನಮ್ಮ ಹುಡುಗರು ಒಂದು 3 ಜನ ಆಲ್ರೆಡಿ ಇಲ್ಲಿರೋ ಗ್ಯಾಂಗ್ ಎಲ್ಲ ನೋಡ್ಕೊ ಬಂದಿರೋರೆ. ನಾವು ವೆಯ್ಟಿಂಗ್ ಮಾಡ್ತಾ ಇದೀವಿ. ಯಾಕಂದರೆ ಸುಮ್ಮನೆ ಈಗ ನಮ್ಮ ಬಾಸ್ ಫಿಲಮ್ ಅಂತ ನೋಡ್ಬಿಟ್ಟು ನಾವೇ ಹಂಗೆ ಹಿಂಗೆ ಅಂತ ಹೇಳೋದು ಬೇಡ. ಎಲ್ಲರೂ ಹೇಳಿದ್ದಾರೆ, ನಾವು ಅದೇ ಖುಷಿಗೆ ಹೋಗಬೇಕು. ಸುಮ್ಮನೆ ನಾವೇ ಹೋಗ್ಬಿಟ್ಟು ನಾವೇ ಚೆಂದ ಅಂದರೆ ನಾವು 3ನೇ ಶೋಗೆ ಹೋಗ್ತಾ ಇರೋದು. ಬೇರೆಯವರೆಲ್ಲ ಹೇಳಿರೋ ರಿವ್ಯೂ ನಮ್ಮ ತಲೆಯಲ್ಲಿದೆ. ಅದೇ ರಿವ್ಯೂ ಅಲ್ಲೋದ್ರೆ ಅದು ಮಜಾನೇ ಬೇರೆ. ಕರೆಕ್ಟ್ ಅಲ್ವ ಬಾಸ್? ಯಾರು ಯಾವ ಫ್ಯಾನ್ ವಾರು ಮಾಡ್ಕೊಳ್ದೆ ಬಂದು ನಮ್ಮ ಬಾಸ್ ನೀವು ನೋಡಿ, ನಿಮ್ಮ ಬಾಸ್ ನಾವು ನೋಡ್ರಿ. ಪ್ರತಿಯೊಂದು ಫಿಲಮ್ನು ನಾವು ನೋಡ್ತೀವಿ, ನೀವು ನಮ್ಮದು ನೋಡಿ. ಜೈ ಡಿ ಬಾಸ್. ಪ್ರಮೋದ್ ಅಂತ ಇವರೇ ಡ್ರಾಯಿಂಗ್ ಬಿಡಿಸಿರೋದು. ಇಡೀ ವರ್ಲ್ಡಲ್ಲಿ 150 ಅಡಿ ಡ್ರಾಯಿಂಗ್ ಬಿಡಿಸಿರೋದೇ ಇವರು. ದಯವಿಟ್ಟು ಇವರಿಗೆ ಚಪ್ಪಾಳೆ ಮಾಡಿ. ಹೇಳಿ ಪ್ರಮೋದ್, ಮಾತಾಡಿ. ಇವಾಗ ಆ್ಯಕ್ಚುಲಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಒಬ್ಬ ಸೆಲೆಬ್ರಿಟಿಗೋಸ್ಕರ ಯಾರು ಒಂದು ದೊಡ್ಡ ಡ್ರಾಯಿಂಗ್ ಮಾಡಿರೋದಂದ್ರೆ ನಾನೇ. ಅದು ಬಂದ್ಬಿಟ್ಟು ಆ್ಯಕ್ಚುಲಿ 150 ಅಡಿ ಎಷ್ಟು ಉದ್ದ ಬರ್ಬೋದಪ್ಪ ಅಂದರೆ ನಿಮ್ಗೆ 15 ಫ್ಲೋರ್ ಬಿಲ್ಡಿಂಗ್ ಅಷ್ಟು ಬರುತ್ತೆ. ಇಲ್ಲಾಂದರೆ ಇಂಡಿಯಾ ಗೇಟ್ಗಿಂತ ದೊಡ್ಡದು ಬರುತ್ತೆ. ಈಗ ಆ್ಯಕ್ಚುಲಿ ನಾನು ಪೇಜಲ್ಲಿ ಬಿಟ್ಟಿದ್ದೀನಿ 150 ಅಡಿ ಡ್ರಾಯಿಂಗ್ನ ನೋಡ್ಬೋದು. ಪ್ರಮೋದ್ ಕ್ರಿಯೇಷನ್ಸ್ ಅದು ಬಿಟ್ಟು ಈಸ್ ದ ಮೇಕರ್. 150 ಅಡಿ ಫುಲ್ ಈಸ್ ದ ಕ್ರಿಯೇಟರ್. ಇವರೇ ಕ್ರಿಯೇಟ್ ಮಾಡಿರೋ ಎಷ್ಟು ಇದು. ಪ್ರಮೋದ್ ಕ್ರಿಯೇಷನ್ಸ್ ಅಂದ್ಬಿಟ್ಟು ದಯವಿಟ್ಟು ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ. ಎಷ್ಟು ಕಾಯಿನಾಟಲ್ಲಿ ಕುರುಕ್ಷೇತ್ರ ಡ್ರಾಯಿಂಗ್ ಮಾಡಿದ್ದಾರೆ. ಇಡೀ ವರ್ಲ್ಡಲ್ಲಿ ಅವ್ರದೇ ಫಸ್ಟ್ ಗಿನ್ನಿಸ್ ರೆಕಾರ್ಡು. ಇವಾಗ 150 ಫೀಟು 150 ಅಡಿದು. ಬಾಸ್ ಇಲ್ಲಿ ಏನೇ ಇರಲಿ, ಥಿಯೇಟ್ರ್ಗಳು ಪಾಲ್ ಬಿದ್ದಾಗ ಮದುವೆ ಮನೆ ಥರ ಸಿಂಗಾರ ಮಾಡೋಕ್ಕೆ ಅಂತ ಒಂದು ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗಲ್ಲಿ ಒಬ್ಬ
ರಾಜ ಅಂತ ಇರ್ತಾನೆ. ಈ ಥಿಯೇಟ್ರಿಗೆ ಈ ಥರ ರಾಜ ಅಂತ ಇರೋರು ಇಲ್ಲೇ ನಮ್ಮ ಚಿನ್ನಣ್ಣ ಅಂತ. ಇಲ್ಲೇನೇ ಬಿರಿಯಾನಿ ಇನ್ನೊಂದು ಮತ್ತೊಂದು ಎಲ್ಲ ಮೇಂಟೆನೆನ್ಸ್ ಮಾಡಿಕೊಂಡು ಜೋಪಾನ ಮಾಡಿಕೊಂಡು ಯಾರಿಗೂ ಏನು ತೊಂದರೆ ಆಗದೆ ಇರೋಂಗೆ, ಯಾರಿಗೂ ಕೊರತೆ ಬರದೇ ಇರೋಂಗೆ ನೋಡ್ಕೊಂತ ಇರೋರು ಇವರು ಮತ್ತು ಇವ್ರ ಗ್ಯಾಂಗು. ಮಾಗಡಿ ರೋಡಲ್ಲಿ ಹೆಸರು ಹೆವಿ ನೇಮ್ ಇದೆ. ಚಿನ್ನಣ್ಣ ಅಂದರೆ ಚಿನ್ನಣ್ಣ ಅಂತಾರೆ ಅಧ್ಯಕ್ಷರು. ಇಲ್ಲಿ ಮಿಕ್ಕಿದವರು ಕೆಲಸ ಮಾಡ್ತಾರೆ ಪಾಪ, ಪ್ರತಿಯೊಬ್ರು ಕೆಲಸ ಮಾಡ್ತಾವ್ರೆ. ಬಂದವ್ರಿಗೆಲ್ಲ ಬಿರಿಯಾನಿ ಹಂಚಿ ಎಲ್ಲರಿಗೂ ಖುಷಿ ಪಟ್ಟು ಫಿಲಮ್ನ ಈ ಥಿಯೇಟ್ರನ್ನ ಮದುವೆ ನಂತರ ಶೃಂಗಾರ ಮಾಡಿ ನೈಟ್ ಎಲ್ಲ ಇಲ್ಲೇ ಇದ್ದು ಶಾಂತ ಸ್ವಭಾವದಿಂದ ನಿಂತಿರೋ ನಮ್ಮ ಚಿನ್ನಣ್ಣಂಗೆ ಮಾಗಡಿ ರೋಡ್ಗೆ ಹೇಳಿ ಏನಾರು ಕೇಳಿಕೋ ಹೇಳ್ತಾರೆ. ಯಾಕೆ ದರ್ಶನಲ್ಲಿ ಇಷ್ಟೊಂದು ಅಭಿಮಾನ ನಿಮಗೆ? ಸರ್ ದೇವ್ರಿಗೆ ಕೇಳಕ್ಕೆ ಬರ್ಬೇಕು ಸರ್. ಆ ದೇವ್ರಿಗೆ ಕೇಳಬೇಕು ಎಂತಿಗೆ ಅಭಿಮಾನ ಇಷ್ಟು ಬಂದಿದ್ದು ನನಗೆ ಅಂತ. ನನಗಂತೂ ಗೊತ್ತಿಲ್ಲ ಎಂದಿಗೆ ಬಂತು ಅಂತ. ಸರ್ ನಾನು ಅಭಿಮಾನಿ ಆಗೋರಿಗೆ 22 ವರ್ಷ ಆಯ್ತು ಸರ್ ಜೊತೆಗೆ ಹೋಗಿ. ನಾವು ಈ ಥರ ಇಷ್ಟು ಮೊದಲು ಮಾಡ್ಕೊಂಬೋದು, ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿರೋದು ಇದು 6ನೇ ವರ್ಷದ್ದು 6ನೇ ಪಿಕ್ಚರ್ ಇದು. ಕುರುಕ್ಷೇತ್ರದಿಂದನೂ ಮಾಡ್ಕೊಂಬಂದಿದ್ದೀವಿ. ಅವಾಗಿಂದ ಮೆಜೆಸ್ಟಿಕ್ಕಿಂದನೂ ಮಾಡ್ಕೊಂಬಂದಿದ್ದೀವಿ. ಅದ್ದೂರಿಗೆ ಮಾಡ್ತಿರೋದು ಕುರುಕ್ಷೇತ್ರದಿಂದನೇ. ಇವತ್ತೇನೆಲ್ಲ ಮಾಡಿದ್ದೀರಿ ಸರ್? ನೋಡ್ತಾ ಇದ್ದೀರಾ ನೀವೇನೆ ಪ್ರತಿಯೊಂದೂ. ಏನು ಹೇಳಬೇಕಾಗೇ ಇಲ್ಲ. ಹೇಳು ಸರ್, ಜನಕ್ಕೆ ನಮ್ಮ ಯಜಮಾನ್ರು ಹೇಳ್ಕೊಟ್ಟಿರೋದು ಅಷ್ಟೇ. ಹಸ್ಕ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳ್ಸಿದಂಗೆ ಅದನ್ನು ಮಾಡಿದ್ದೀವಿ ಸರ್, ನಮ್ಮ ಕೈಲಾಗಿದ್ದು. ಅವ್ರಿಗೆ ತುಂಬ ಖುಷಿ ಆಗ್ಬಿಟ್ಟೈತೆ, ಮಾತು ಬರ್ತಾ ಇಲ್ಲ. ಯಾಕಂದ್ರೆ ಹೌದು ತುಂಬ ಮಾಡಿದ್ದಾರೆ ಮೊನ್ನೆಯಿಂದ. ಹೌದು, ಒಂದು ವಾರ 15 ದಿನ ಅಂತಾನೆ ರೆಡಿ ಇರ್ತಾರೆ. ದುಃಖ ಏನಕ್ಕಂದ್ರೆ ಬಾಸ್ ಇಲ್ಲ, ಖುಷಿಗಿಂತ ದುಃಖನೇ ಜಾಸ್ತಿ. ಬಾಸ್ ಇಲ್ಲ ಅನ್ನೋದ್ಬಿಟ್ರೆ ಅವ್ರಿದ್ರೆ ಚೆನ್ನಾಗಿತ್ತು. ಹೌದು, ಆದರೆ ನಮ್ಗೆ ಹೇಳ್ಕೊಳಕ್ಕೆ ಆಯ್ತಿಲ್ಲ ಅಷ್ಟೇ. ಜಾಸ್ತಿ ಟೈಮ್ ಆಗೈತೆ, ನೀವು ಒಳ್ಳೆ ಥ್ಯಾಂಕ್ ಯು. ಇಲ್ಲ ಅವರು ತುಂಬ ಬೇಜಾರಾಗ್ಬಿಡವ್ರೆ, ಇನ್ನು ಮಾತಾಡ್ಸಕ್ ಹೋಗ ಸರಿ ಅವರೆಲ್ಲ. ಜೈ ಡಿ ಬಾಸ್, ನಮ್ಮ ಬಾಸು ಬೇಗ ಬರಲಿ ಅಂತ ಕೇಳ್ಕೊಂತ ಇರ್ತೀವಿ ಯಾವಾಗಲೂ ಕೂಡ. ಅವ್ರು ಬರಲಿ, ಅವ್ರನ್ನ ಯಾವತ್ತು ಆದಷ್ಟು ಬೇಗ ಕರೆಸ್ತಾರೋ ನಾವು ಕಾಯ್ತಾ ಇರ್ತೀವಿ ಅವ್ರಿಗೋಸ್ಕರ. ಬರ್ತಾರೆ ಆದಷ್ಟು ಬೇಗ ಬರ್ತಾ ಇದ್ದೀನಿ ಚಿನ್ನ. ನೆಕ್ಸ್ಟ್ ಡೆವಿಲ್ ಹಬ್ಬ ನೋಡಿದ್ರೆ ನೆಕ್ಸ್ಟ್ ಬಾಸು ಜೈಲಿಂದ ರಿಲೀಸ್ ಆಗ್ಬೇಕಾದ್ರೆ ಇನ್ನ ಬರೇ ಫಿಲಮ್ ರಿಲೀಸ್ಗೆ ಈ ರೇಂಜ್ ಅಂದ್ರೆ ನಮ್ಮ ಬಾಸ್ ರಿಲೀಸ್ಗೆ ಹೆಂಗಾಗಿರ್ಬೇಕು ನೀವೇ ಯೋಚನೆ ಮಾಡಿ ಎಲ್ಲರಿಗೂ. ಈ ಡೆವಿಲೇ ಬೇರೆ, ರಿಲೀಸ್ ಆದ್ರೆ ಆ ಡೆವಿಲೇ ಬೇರೆ. ಅದು ಒರಿಜಿನಲ್ ಡೆವಿಲ್, ಅದು ಹೌದು. ಅಲ್ಲಿ ಒರಿಜಿನಲ್ ಡೆವಿಲ್ ಐತೆ ಅಲ್ಲಿ ನಮಗೆ ಜೋರ್ ಕಡೆಯಿಂದ ಪರ್ಮಿಷನ್ ಬರ್ತಾಯಿಲ್ಲ ಮಾಡಕ್ಕೆ. ಅವ್ರು ರಿಲೀಸ್ ಆದಾಗ ಅವಾಗ ಕೊಟ್ಬಿಟ್ರೆ ಅಂತೂ ಅವ್ರನ್ನ ತಡೆಯೋಕ್ಕೆ ಆಗೋದಿಲ್ಲ. ಆ ಥರ ಹಬ್ಬ ಮಾಡಿಬಿಡ್ತೀವಿ. ಒಂಚೂರು ಬಂದಾದ್ಮೇಲೆ ಕೊಡ್ತೀವಿ ನೋಡಿ. ಇನ್ನೂ ನೋಡಬೇಕು, ಥಿಯೇಟ್ರು ಇದಕ್ಕಿಂತ ಡಬಲ್ ಮಾಡ್ತೀವಿ. ಥಿಯೇಟ್ರ್ ಆಗಲಿ ಬರ್ತಡೇನೇ ಆಗಿರಲಿ, ಇನ್ನೂ 2ರಷ್ಟು ಮಾಡ್ತೀವಿ. ಅಣ್ಣ ಬರ್ತಡೇ ಕೇಳಬೇಡ ಅಣ್ಣ. ಲಕ್ಷ ಮಿಡ್ ನೈಟಲ್ಲಿ ಕಾಯ್ಕೊಂಡು ಕೂತಿರ್ತಾರಲ್ಲ ಅಣ್ಣ, ಅದು ಅಣ್ಣ ಕ್ರೇಜು. ಅದಣ್ಣ ಕ್ರೇಜು. ಬಾಸು ಇಲ್ಲ ಅಂದ್ರೂ ಥಿಯೇಟ್ರಿಗೆ ಇಷ್ಟು ಜನ ಬರ್ತಾರಲ್ಲ ಅಣ್ಣ, ಅದು ಅಣ್ಣ ಕ್ರೇಜು. ಯಾವುದೇ ಪ್ರಮೋಷನ್ ಇಲ್ದಲೆ ಇಂಥ ವ್ಯಕ್ತಿ ಕಟೌಟ್ನ ಇಷ್ಟಿಷ್ಟುದ್ದ ಕಟೌಟ್ ನಿಲ್ಸ್ಕೊಂಡು ಇಲ್ಲೆಲ್ಲ ಥಿಯೇಟ್ರ್ ಸುತ್ತ ಬ್ಯಾನರ್ಗಳನ್ನ ಹಾಕ್ತಾರಲ್ಲ ಅಣ್ಣ, ಇದು ಅಣ್ಣ ಕ್ರೇಜು. ಆಮೇಲೆ ಆ ವ್ಯಕ್ತಿ ಇಲ್ಲ ಅಂದ್ರು ಬಿರಿಯಾನಿ ಅನ್ಸ್ತದೆ ನೋಡೋಣ, ಇಲ್ಲೆಲ್ಲರಿಗೂ ಆ ವ್ಯಕ್ತಿ ಹೇಳಿತಾರ ನಡ್ಕೋತಾರಲ್ಲ ಅಣ್ಣ ಎಲ್ಲರೂ, ಇದು ಅಣ್ಣ ಕ್ರೇಜು. ಜೈ ಡಿ ಬಾಸ್. ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರಿಗೆ ಜನ ಬರಲ್ಲ ಅಂತಾರೆ. ಇವಾಗ ನೋಡಿದ್ರೆ ಹೇಗೆ ಅನಿಸ್ತಿದೆ ನಿಮಗೆ? ಅಣ್ಣ ಅದೆಲ್ಲ ಬಾಸ್ದು ಅಣ್ಣ ಕ್ರೇಜು. ಅದು ಫಿಲಮಲ್ಲಿ ಹಾಕ್ಬಿಟ್ಟವ್ರೆ, ಸ್ವಂತ ಟ್ಯಾಲೆಂಟಿಂದ ಕಣ ಮೇಲೆ ಬಂದಿರೋದು ಅಂತ ಫಿಲಮಲ್ಲಿ ಹೇಳ್ಬಿಟ್ಟವ್ರೆ. ರಿಯಾಲಿಟಿನೂ ಅದೇ ಅಣ್ಣ. ದಯಮಾಡಿ ಯಾರು ಕೂಡ ಪೈರಸಿ ಮಾಡಬೇಡ್ರಿ. 28 ವರ್ಷ 27 ದಯಮಾಡಿ ಪೈರಸಿ ಮಾಡಬೇಡ್ರಿ. ಪೈರಸಿ ಮಾಡಿದ್ರೆ ಗೊತ್ತಲ್ವ ಏನಾಗುತ್ತೆ ಅಂತ. ಬಂದು ಥಿಯೇಟ್ರಿಗೆ ಪಿಕ್ಚರ್ನ ನೋಡ್ಕೊಂಡು ಹೋಗ್ರಿ. ಒಂದಲ್ಲ ಎರಡಲ್ಲ 20 ಸಲ ಬಂದು ನೋಡಿದ್ರು ಬೋರ್ ಆಗದೆ ಇರೋ ಪಿಕ್ಚರ್ ಇದು. ಬಂದ್ಬಿಟ್ಟು ಫಸ್ಟಲ್ಲಿ ಓಪನಿಂಗ್ ಥ್ರಿಲ್ ಕೊಡುತ್ತೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗು. ಲಾಸ್ಟಲ್ಲಿ ತಲೆಗೆ ಹುಳ ಬಿಡ್ಕೊಂಡು ಟೆನ್ಷನ್ ಆಗ್ಬಿಟ್ಟು ಫಂಕ್ಷನ್ ಆಗೋತೀರ ಹೋಗ್ಬಿಡ್ರಿ. ಸರ್ ಇವಾಗ ನೀವು ಹೇಳಿದ್ರಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ. ಥಿಯೇಟ್ರಿಗೆ ಜನ ಬರ್ತಾರೆ, ಯಾಕೆ ಬರಲ್ಲ? ಒಂದೊಳ್ಳೆ ಮೂವಿ ಕೊಡ್ರಿ. ನೀವೇನು ಮಾತಿಂದ ಮಾತಿಗೆ ಒಬ್ಬರಿಂದ ಒಬ್ಬರಿಗೆ ಬಂದರೆ ಎಲ್ಲ ಜನರು ಥಿಯೇಟ್ರಿಗೆ ಬರ್ತಾರೆ. ಅದಲ್ಲದೆ ಒಂದೊಳ್ಳೆ ಕ್ರೇಜ್ ಪ್ಲಸ್ಸು ಮೂವಿ ಚೆನ್ನಾಗಿರಬೇಕು. ಇವೆರಡೂ ಕೂಡ ಇತ್ತು ಅಂದರೆ ಅದ್ರ ಲೆವೆಲ್ಲೇ ಬೇರೆ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಕರೆಕ್ಟಾ ಸರ್? ಥಿಯೇಟ್ರಿಗೆ ಜನ ಬರ್ತಾರೆ, ನೀವು ಒಂದೊಳ್ಳೆ ಮೂವಿ ಕೊಡಿ. ಯಾಕಂದರೆ ಮೂವಿ ಥಿಯೇಟ್ರ್ ಜನ ನೋಡಲ್ಲ ಹಂಗೆ ಹಿಂಗೆ ಅಂತ ಹೇಳೋದ್ರ ಬದಲು ಮೂವಿ ಕೊಟ್ಟಾಗ ಒಬ್ಬರು ಒಂದು ಶೋ ನೋಡಿ ಒಬ್ಬ ಬೇರೆ ಹೊರಗಡೆ ಹೇಳಿದ್ರೆ ಅದು 10 ಶೋ ಆಗುತ್ತೆ. 10 ಶೋ ನೋಡಿ ಹೇಳಿದ್ರೆ ಅದು 100 ಶೋ ಆಗುತ್ತೆ. 100 ಹೇಳಿದ್ರೆ ಅದು 1000 ಆಗುತ್ತೆ. ಸುಮ್ಮನೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತಂದರೆ ಅದು ಏನು ಮಾಡೋಕ್ಕಾಗಲ್ಲ. ಜನ ಹೇಳ್ಕೊಂಬಂದು ಕೂರ್ಸೋಕ್ಕಾಗಲ್ಲ. ಅವರಾಗಿದೆ ಅವರೇ ಅವ್ರ ದುಡ್ಡಲ್ಲಿ ಬಂದು ನೋಡ್ತಾರೆ ಹೊರತು ನೀನು ಬಂದು ನೋಡು ಆಗಲ್ಲ ನಮ್ದು ನೋಡಿಲ್ಲ ಅಂತಂದರೆ ಅದು ತಪ್ಪು.
ಓಕೆನಾ ಸರ್? ಥಿಯೇಟರ್ಗಳು ಸಿಗಲ್ಲ ಅನ್ನೋ ಒಂದು ವಿವಾದ ಇತ್ತು ಇಲ್ಲಿ. ಸರ್ ಕನ್ನಡ ಸಿನಿಮಾಗಳಿಗೆ ಕನ್ನಡ ಬೆಂಗಳೂರು ಥಿಯೇಟರ್ ಸಿಗಲ್ಲ ಅಂತ. ಇವತ್ತು ನೋಡಿ ಈಗ ಬೇರೆ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ. ಸರ್ ಬೇರೆ ಸಿನಿಮಾಗಳು ಅಂದರೆ ಇಂಡಸ್ಟ್ರಿ ಹಂಗೆ ಬೆಳೆದ್ಬಿಟ್ಟಿದೆ. ಮೊದಲು ಬೇರೆ ಇತ್ತು, ಇವಾಗ ಬೇರೆ ಲೆವೆಲ್ ಇದೆ. ಕಾಂತಾರ, KGF ಈ ಥರ, ನಮ್ಮದು ಕಾಟೇರ, ಈಗ ಬಂದಿರೋ ಡೆವಿಲ್ಲು, ಇನ್ನು ಮುಂದಕ್ಕೆ ಬರೋ 25ಕ್ಕೆ ಬರೋ ಅಂಥ ಫಿಲಮ್ಗಳು, ಇದ್ರ ಲೆವೆಲ್ಗಳೇ ಬೇರೆ ಇರೋದ್ರಿಂದ ಬೇರೆ ಸಿನಿಮಾಗಳು ನಮ್ಮ ಥಿಯೇಟ್ರ್ ಕಡೆ ಕಾಲಿಕ್ಕಾಗಲ್ಲ. ನಮ್ಮದೇ ಬೇರೆ ಕಡೆ ಇಕ್ತಾ ಇದ್ದಾರೆ. ಅದು ನೋಡಿ ನಮಗೆ ತುಂಬ ಖುಷಿ ಆಗುತ್ತೆ ಸರ್. ಇಂಡಿಯಾ ಹೋಗ್ತದೆ ನಮ್ಮ ಆಲ್ ಓವರ್ ಇಂಡಿಯನ್ ಧ್ವಂಸ ಸರ್, ಆಲ್ ಓವರ್ ಇಂಡಿಯಾದಲ್ಲಿ ಧ್ವಂಸ. ಆ್ಯಕ್ಚುಲಿ ಬೇರೆಯವ್ರು ನಮ್ಮ ಮನೆಗೆ ಬರ್ಬೇಕಂದ್ರೆ ಎದುರ್ಕೊಬೇಕು. ನಾವು ನಮ್ಮ ಮನೇಲಿ ಯಾಕೆ ಎದುರ್ಕೊಬೇಕು? ನಮ್ಮ ಬಾಸ್ ಹೇಳಿಲ್ವಾ, ನಾವು ಇಲ್ಲೇ ಶೇರ್, ನಮಗೆಲ್ಲೂ ಬೇಡ, ಅವರೇ ಎದುರ್ಕೊಂಬರ್ಬೇಕು. ಅವ್ರು ಬರಲ್ಲ, ಬಂದರೂ ಇಲ್ಲೆಲ್ಲ ಕಷ್ಟ ಆಗಿದೆ. ಈಗಂತೂ ಒಳ್ಳೊಳ್ಳೆ 6 ಹಿಟ್ಟರ್ಸ್ ಅಂತ ತರುಣವ್ರು ಹೇಳಿದ್ರಲ್ಲ, ಈಗೆಲ್ಲ ಹಿಟ್ಟರ್ಸೇ ಬರ್ತಾರದು. 25ನೇ ತಾರೀಕು ಒಳ್ಳೊಳ್ಳೆ ಮೂವಿ ಇದೆ. ಈಗ ಡೆವಿಲ್ ಇದೆ. ಹಬ್ಬ ಇನ್ನು ನೆಕ್ಸ್ಟ್ ವರ್ಷಕ್ಕೊಂದು ಟಾಕ್ಸಿಗೆ ಬರ್ತಿದೆ. ಎಲ್ಲ ಹಬ್ಬ ಐತೆ ಈ ಸತಿ. ಕನ್ನಡ ಇಂಡಸ್ಟ್ರಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ, ಅದಂತೂ ನಿಜ ಸರ್. ನಮ್ಮ ಜನಕ್ಕೆ ಏನು ಅಂದರೆ ಖುಷಿ, ಅವ್ರು ಹೀರೋಗಳದ್ದೇ ಆಗಲಿ ಏನೇ ಆಗಲಿ, ಒಂದೊಳ್ಳೆ ಕನ್ನಡ ಸಿನಿಮಾ ಬಂತು ಅಂದರೆ ಬೇರೆ ಭಾಷೆ ಸಿನಿಮಾ ಬಿಡೋಕ್ಕೆ ಚಾನ್ಸೇ ಕೊಡಲ್ಲ. ಅದೊಂದು ಮಾತ್ರ ನಾವು ಅಬ್ಸರ್ವ್ ಮಾಡಿರೋದು. ಬೇರೆ ಭಾಷೆ ಫಿಲಮ್ನ ಇಲ್ಲಿ ನಮ್ಮ ಭಾಷೆ ಬಂದಾಗ ಬೇರೆ ಕಡೆ ಹೋಗಲ್ಲ, ಬೇರೆ ಭಾಷೆ ನೋಡೋಕೆ ಬಿಡಲ್ಲ. ಅದೊಂದು ನಮ್ಮ ಹತ್ರ ಪ್ಲಸ್ ಪಾಯಿಂಟ್ ಇದೆ. ನಮ್ಮ ಥಿಯೇಟ್ರುಗಳವ್ರೆ ಅವರೇ ಹೋಯ್ತಾರೆ ನಮಗೆ ಕನ್ನಡ ಸಿನಿಮಾ ಕೊಡಿ ಅಂತ, ಅದಕ್ಕೋಸ್ಕರ ಹಾಕ್ತಾರೆ. ಆಮೇಲೆ ಇಂಥವ್ರು ಅಂತಲ್ಲ, ಎಲ್ಲ ಸಿನಿಮಾನು ಹಾಕ್ತಾರೆ. ಹೌದು, ಅದಕ್ಕೋಸ್ಕರನೇ ನಮ್ಮ ಕನ್ನಡ ಇಂಟ್ರೆಸ್ಟ್ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಈಗ ಯಾವುದೇ ಆಗಲಿ ಥಿಯೇಟ್ರ್ಗಳಿಗೂ ಕೂಡ ಇವಾಗ ಲಾಭ ಬಂದಿಲ್ಲ ಅಂದರೆ ಥಿಯೇಟ್ರ್ ಅವ್ನು ಇಟ್ಕೊಳ್ಳಲ್ಲ. ಅದೇನೇ ಎಂಥ ಫಿಲಮ್ ಆಗಲಿ ಏನೇ ಆಗಲಿ ಅವನು ಕೂಡ ಎತ್ತಾಕ್ಬಿಡ್ತಾನೆ. ಅದೇ ಲಾಭ ಬಂದರೆ, ಅದು ಕನ್ನಡ ಫಿಲಮಲ್ಲೂ ಹೆವಿ ಲಾಭ ಬಂದ್ಬಿಟ್ರೆ ಎಂಥ ಫಿಲಮ್ ಬಂದರೂ ಕೂಡ ನಾವು ಹಾಕಲ್ಲಪ್ಪ, ನಮ್ಮದೇ ನಮ್ಗೆ ಚೆನ್ನಾಗಿ ಓಡ್ತಾ ಇದೆ, ನಾವು ಬೇರೆ ಫಿಲಮ್ ಹಾಕಲ್ಲ ಅಂತ ಡೈರೆಕ್ಟೇ ಹೇಳ್ತಾರೆ. ಹಿಂದೆ ಮುಂದೆ ಮಾಡಲ್ಲ. ಚೆನ್ನಾಗಿಲ್ಲ ಅಂದರೆ ಇಲ್ಲಪ್ಪ ನಮ್ಗೆ ಲಾಭ ಆಗ್ತಾ ಇಲ್ಲ, ನಾವು ಹಾಕೊಂಡು ಏನು ಮಾಡೋಣ, ನಾವು ಬೇರೆ ಭಾಷೆ ಈ ಥರ ಫಿಲಮ್ಗಳು ಬಂದಾಗ ಎಂಥ ಥಿಯೇಟ್ರ್ ಓನರ್ ಕೂಡ ಬನ್ನಿ ನಾವು ಹಾಕ್ತೀವಿ, ನಮ್ಮ ಥಿಯೇಟ್ರಲ್ಲೇ ನಾವು ಕೊಡ್ತೀವಿ, ಯಾಕೆ ಬೇರೆ ಕಡೆ ಹೋಗ್ತೀರಾ ಅಂತ ಸಪೋರ್ಟ್ ಮಾಡ್ತಾರೆ. ಅದೊಂದು ನಾವು ಅಬ್ಸರ್ವ್ ಮಾಡಿ. ಪ್ರಥಮ್ ಅವ್ರು ಹೇಳಿದ್ರು ಡೆವಿಲ್ ಆಪೋಸಿಟೇ ಬರ್ತೀನಿ ಅಂತ. ಡೆವಿಲ್ ಎಲ್ಲ ಕರ್ನಾಟಕದಲ್ಲಿ ಬಂದು ತೋರಿಸ್ಲಿ ಅವರು, ನಾವ್ಯಾರಂತ ಬರ್ಲಿ. ಕನ್ನಡ ಫಿಲಮ್ ಇಂಡಸ್ಟ್ರಿ ಬಿಟ್ಬಿಟ್ಟು ಓಡ್ಬಿಟ್ಟ ನಾವು ಬರ್ಲಿ ಇಲ್ಲಿಗೆ, ನಾವು ತೋರಿಸ್ತೀವಿ ಡೆವಿಲ್ ಏನಂತ ಅವಾಗ ನಾವು ಹೇಳಿ. ನಮ್ಮ ಬಾಸ್ ಏನಾದ್ರು ಬಂದಾಗ ಡೆವಿಲ್ ಏನಾದ್ರು ಈಗ ನಮ್ಮ ಬಾಸ್ ಹೊರಗಡೆ ಬಂದಾಗ, ಈಗ ಡೆವಿಲ್ ರಿಲೀಸ್ ಆಗಿದೆ, ಇನ್ನೊಂದು ಟೈಮ್ ಏನಾದ್ರು ರಿಲೀಸ್ ಆಗ್ಬಿಟ್ರೆ 2ನೇ ಹಬ್ಬ ಆಗೋಗುತ್ತೆ. ಅದು 2ನೇ ಹಬ್ಬ ಪಕ್ಕ ಮಂಚ್ಬಿಟ್ರೆ ಪಕ್ಕ 2ನೇ ಹಬ್ಬ ಆಗ್ಬಿಡುತ್ತೆ. ಆ ಬಾಸ್ ಬಂದಾಗ ಏನಾದ್ರು ಡೆವಿಲ್ ರಿಲೀಸ್ ಇನ್ನೊಂದ್ಸರಿ ಆದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ RCB ಇಲ್ಲ ಅಣ್ಣ, RCB ಎಷ್ಟು ಸಣ್ಣ ಸತ್ತೋದ್ರು, ಅದಕ್ಕಿಂತ ಸತ್ತೋಗ್ತಾರೆ ಗೊತ್ತಿಲ್ಲ. ಬಾಸ್ ರಿಲೀಸ್ ಆಗಿ ರ್ಯಾಲಿ ಬಂದ್ಬಿಟ್ರೆ ಮಾತ್ರ ರ್ಯಾಲಿ ಮಾಡೇ ಮಾಡ್ತೀವಣ್ಣ. ನಾವು ರೆಡಿ ಇದ್ದೀವಿ, ಅವರು ಪರ್ಮಿಷನ್ ಕೊಟ್ರೆ ಅಣ್ಣ ಏನು ಬೇಕಾದ್ರೆ ಮಾಡಕ್ಕೆ ರೆಡಿ ಇದೆ. ಜೈ ಡಿ ಬಾಸ್, ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್, ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್, ಐಡಿ ರೋಡ್ಗೆ ಅಣ್ಣಂಗೆ, ವಚನ ಥಿಯೇಟ್ರಿಗೆ, ಧನ್ವೀರ್ ಅಣ್ಣಂಗೆ, ವಿಜಯಲಕ್ಷ್ಮಿ ಅತ್ತೆಗೆ, ವಿನೇಶ್ ಬ್ರೋಗೆ.